ಜಂತರ್ ಮಂತರ್ನಲ್ಲಿ ಇವತ್ತು ಈ ಪ್ರತಿಭಟನೆಗೆ 3 ಗಂಟೆಗಳ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. 10ರಿಂದ 1 ಗಂಟೆ ತನಕ 3 ಗಂಟೆಗಳ ಅನುಮತಿಯನ್ನ ಕೊಟ್ಟಿದೆ ಅಲ್ಲಿನ ಸರ್ಕಾರ. ಇದೀಗ ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರೊಟೆಸ್ಟ್ಗೆ ಬೆಳಗ್ಗೆ 10 ಗಂಟೆಯಿಂದ ಆರಂಭ ಆಗಿ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಪ್ರತಿಭಟನೆಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. 11 ಗಂಟೆ ಅಷ್ಟೊತ್ತಿಗೆ ಇವರೆಲ್ಲರೂ ಕೂಡ ಸೇರ್ಬೇಕಲ್ವಾ, ಜೊತೆಗೆ ಆಸನದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಎಲ್ಲರೂ ಸೇರಿ ಆ ನಂತರ ಸ್ಟೇಜ್ ಕಾರ್ಯಕ್ರಮ ಇಲ್ಲ ಅನ್ನುವಂಥದ್ದನ್ನ ಅವ್ರು ಆಲ್ರೆಡಿ ಹೇಳ್ತಾ ಇದ್ರು ಕಾಂಗ್ರೆಸ್ ಕಡೆಯಿಂದಲೇ. ಯಾರ್ಯಾರಿಗೆ ಏನೇನು ತಮ್ಮ ಅಭಿಪ್ರಾಯವನ್ನ ಒಪ್ಸೋಕೆ ಮುಂದಕ್ಕೆ ಹೋಗ್ಬೇಕು, ಮಾತನಾಡಬೇಕು, ಬರಬೇಕು ಅಂತ ಇವೆಲ್ಲವಕ್ಕೂ ನಾಂದಿ ಹಾಡ್ತಾ ಇರುವಂತದ್ದು ಕರ್ನಾಟಕ. ಹಲವು ಹೊಸತುಗಳಿಗೆ ರಾಜ್ಯ ಹೆಸರಾಗ್ತಾ ಇದೆ ಅನ್ನುವಂಥದ್ದು ಮತ್ತೊಂದು ಕಡೆ. ಪ್ರೊಟೆಸ್ಟ್ ಆಗಿರೋದ್ರಿಂದ ಸ್ಟೇಜ್ ಕಾರ್ಯಕ್ರಮ ಯಾವುದೇ ಸಮಾರಂಭ ಅಲ್ವಲ್ಲ, ಹಾಗಾಗಿ ಆತರ ಮಾಡ್ಕೊಂಡಿದ್ದಾರೆ. ಈ ನಡುವೆ ಬಿಜೆಪಿಗರ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ರೋಷಾವೇಶದ ಮಾತುಗಳನ್ನು ಆಡಿದ್ದಾರೆ. ದೆಹಲಿಯಲ್ಲಿ ತಿರುಪತಿ ತಿಮ್ಮಪ್ಪನಿಗೆ ಕೈ ಮುಗಿದಂತೆ ಬಿಜೆಪಿಗರು ಮೋದಿಗೆ ಕೈ ಮುಗಿದು ಹೋಗ್ತಾರೆ, ಏನು ಪ್ರಶ್ನೆ ಮಾಡಲ್ಲ. ರಾಜ್ಯ ಸರ್ಕಾರ ಆದರೆ ರಾಜ್ಯಕ್ಕಾದ ಅನ್ಯಾಯದ ಬಗ್ಗೆ ಯಾರು ಕೂಡ ಮಾತನಾಡೋದಿಲ್ಲ. 27 ಜನ ಸಂಸದರಿದ್ದಾರೆ, ಜನರೇ ಆ ಸಂಸದರಿಗೆ ಬುದ್ಧಿ ಕಲಿಸ್ತಾರೆ. ನೋಡಿ, ಕೊನೆಗೆ ಬರೋದು ಇಲ್ಲಿಗೆ. ಇದೊಂದು ಪೊಲಿಟಿಕಲ್ ಗೈನ್ಗೋಸ್ಕರ ಮಾಡ್ತಾ ಇರೋದ ಅಂತಕ್ಕಂಥದ್ದು. ಲೋಕಸಭಾ ಚುನಾವಣೆ ಈಗ ಇರಲಿಲ್ಲ ಅಂದರೆ ಈ ಪ್ರತಿಭಟನೆಯ ನಿರ್ಧಾರವನ್ನು ಅವ್ರು ಮಾಡ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಯಾವ ಕಷ್ಟಕಾಲದಲ್ಲೂ ಕೇಂದ್ರ ರಾಜ್ಯ ಸರ್ಕಾರದ ನೆರವಿಗೆ ಬಂದಿಲ್ಲ. ಬಿಜೆಪಿ ಸಂಸದರು ಮೊದಲೆಲ್ಲ ಸಹಕಾರ ಕೊಡ್ತಾ ಇದ್ರು, ಬಟ್ ಈಗ ರಾಜ್ಯದ ಪರವಾಗಿ ಒಬ್ಬರು ಮಾತನಾಡ್ತಾ ಇಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಸರ್ಕಾರದ ಅನುದಾನ ತಾರತಮ್ಯ ಅನ್ನುವಂಥ ಆರೋಪವನ್ನು ಮಾಡಿ ಅದನ್ನು ಖಂಡಿಸಿ ಕಾಂಗ್ರೆಸ್ ಇವತ್ತು ಪ್ರತಿಭಟನೆಯನ್ನು ದೆಹಲಿಯಲ್ಲಿ ಹಮ್ಮಿಕೊಂಡಿದೆ. ಇಡೀ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಕೇಂದ್ರದ ವಿರುದ್ಧ ಅನುದಾನದ ತಾರತಮ್ಯದ ಪ್ರತಿಭಟನೆ, ಈ ಪ್ರತಿಭಟನೆಯ ಫಲಿತಾಂಶ ಏನಾಗ್ಬೋದು ಅನ್ಸುತ್ತೆ ತಮಗೆ? ಇದು ಇವತ್ತಿಂದಲ್ಲ, ಯಾವತ್ತಿಂದ ನರೇಂದ್ರ ಮೋದಿಯವರ ಸರ್ಕಾರ ಬಂತು ಆವತ್ತಿಂದನೇ ಇದು ತಾರತಮ್ಯ ಪ್ರಾರಂಭ ಆಯಿತು. ಅದರಲ್ಲೂ ಸರ್ಕಾರಗಳಿರ್ತಕ್ಕಂಥ ಕಡೆ ಕಡಿಮೆ ಹಣ, ಅವರ ಪಕ್ಷದ ಸರ್ಕಾರಗಳಿರ್ತಕ್ಕಂಥ ಕಡೆ ಹೆಚ್ಚು ಅನುದಾನ ಕೊಡುವಂಥದ್ದು. ಮತ್ತು ಅದರಲ್ಲಿ ವಿಶೇಷವಾಗಿ ಈ ಬರಗಾಲ ಬಂದಂಥ ಸಂದರ್ಭದಲ್ಲಿ ಅಥವಾ ಅತಿವೃಷ್ಟಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕಂತೂ ಸತತವಾಗಿ ಅನ್ಯಾಯ ಆಗ್ತಾನೇ ಇದೆ. ಈ ವರ್ಷ ಕೂಡ 236 ತಾಲೂಕಲ್ಲಿ 223 ತಾಲೂಕು ಬರ ಅಂತ ಘೋಷಣೆ ಆಗಿದ್ದರೂ ಕೂಡ ₹1 ಕೂಡ ಕೊಟ್ಟಿಲ್ಲ. ಇದು ತಾರತಮ್ಯ ನಾವು ಹೇಳಿ ಸಾಕಾಯಿತು. ಅದಕ್ಕೆ ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನಾ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ನೋಡೋಣ, ಈಗಲಾದರೂ ದೆಹಲಿಯ ಸರ್ಕಾರಕ್ಕೆ ನಮ್ಮ ಕೂಗು ಕೇಳಿಸುತ್ತೋ ಇಲ್ಲೋ ಈಗಲಾದರೂ ನೋಡೋಣ. ಸರ್, ಬಿಜೆಪಿಯ ಸಂಸದರುಗಳು ನಿಮಗೆ ಹಾಗಾದ್ರೆ ಬೆಂಬಲ ಕೊಟ್ಟರೆ ಅವರುಗಳು ಇದು ರಾಜಕೀಯ ಉದ್ದೇಶದಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪನ ಮಾಡ್ತಾರೆ. ಈಗ ರಾಜ್ಯದ ಜನತೆಯ ಬಗ್ಗೆ ಅವರಿಗೆ ಕಾಳಜಿ ಇದ್ದಿದ್ದರೆ ಲೋಕಸಭೆಯಲ್ಲಿ ಮಾತಾಡಬೇಕಾಗಿತ್ತು, ಅಥವಾ ಅವರೇ 25 ಜನ MP ಗಳಿದ್ದಾರೆ, ಹೋಗಿ ಪ್ರಧಾನಮಂತ್ರಿಗಳ ಹತ್ರ ಕೂತು ಮಾತಾಡಿ ರಾಜ್ಯ ಬರಗಾಲದಲ್ಲಿದೆ ಸಹಾಯ ಮಾಡಿ ಅಂತ ಕೇಳ್ಬೋಯಿತ್ತು. ಇವ್ರು ಯಾರಿಗೂ ಕೂಡ ರಾಜ್ಯದ ಬಗ್ಗೆ ಕಾಳಜಿ ಇಲ್ಲ, ಜನರ ಬಗ್ಗೆ ಕಾಳಜಿ ಇಲ್ಲ, ರೈತರ ಬಗ್ಗೆ ಕಾಳಜಿ ಇಲ್ಲ. ಸುಮ್ಮನೆ ಇಲ್ಲಿ ಬಂದು ದೇವ್ರಿಗೆ ನಮಸ್ಕಾರ ಹಾಕ್ತಾರಲ್ಲ, ತಿರುಪ್ತಿಗೆ ಹೋಗ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ಹೋಗ್ತಾರಲ್ಲ, ಆ ರೀತಿ ಪ್ರಧಾನಮಂತ್ರಿಗಳು ನಮಸ್ಕಾರ ಹಾಕ್ಕೊಂಡು ವಾಪಸ್ ಹೋಗ್ತಾರೆ ಅಷ್ಟೇ. ರಾಜ್ಯದ ವಿಚಾರಕ್ಕೆ ಬಂದಾಗ ಸರ್, ರಾಜ್ಯದ ಹಿತವೇ ಮುಖ್ಯ. ಸಂಸದರುಗಳು ಇಲ್ಲಿ ಸೂಕ್ತವಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋದಾದರೆ ನೀವು ಒಂದು ಪಕ್ಷವಾಗಿ ಕಾಂಗ್ರೆಸ್ ಕೂಡ ಅವ್ರ ವಿರುದ್ಧ ಏನಾದರೂ ಪ್ರತಿಭಟನೆ ಅಥವಾ ಒಂದು ಅಭಿಯಾನಕ್ಕೆ ಮುಂದಾಗ್ತೀರಾ? ಇದು ಜನ ತೀರ್ಮಾನ ಮಾಡಬೇಕು. ಈಗ ತಮಿಳುನಾಡು, ಕೇರಳ, ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜ್ಯದ ಸಮಸ್ಯೆಗಳು ಬಂದಾಗ ಎಲ್ಲ ಒಗ್ಗಟ್ಟಾಗಿ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಪಕ್ಷ ಇದ್ದರೂ ಕೂಡ ಹೋಗಿ ಪ್ರಧಾನಮಂತ್ರಿಗಳನ್ನ ಎಲ್ಲ ಭೇಟಿ ಮಾಡಿ ಮನವಿಗಳನ್ನು ಸಲ್ಲಿಸ್ತಾಯಿದ್ರು. ನಮ್ಮಲ್ಲೂ ಕೂಡ ಇತ್ತು ಆ ಸಂಪ್ರದಾಯ ಹಿಂದೆ ಎಲ್ಲ. ಈಗ ಇತ್ತೀಚೆಗೆ ಈ BJP ಅಧಿಕಾರಕ್ಕೆ ಬಂದ ಮೇಲೆ ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಯಾಕಂದರೆ ಇವ್ರಿಗೆ ಒಂದು ಕಾಳಜಿ ಇದ್ದಿದ್ದರೆ ಅಧಿಕಾರ ಮುಖ್ಯನೇ ಹೊರತು ಇವರಿಗೆ ಜನರ ಒಂದು ಕಷ್ಟ ಸುಖ ಇವರಿಗೆ ಮುಖ್ಯ ಅಲ್ಲ ಅನ್ನೋದು ಇದರಿಂದ ಅರ್ಥ ಆಗುತ್ತೆ. ಸರ್, ಈ ಪ್ರತಿಭಟನೆಯನ್ನು ದಾಖಲಿಸಿದ ನಂತರದಲ್ಲಿ ರಾಜ್ಯಕ್ಕೆ ಸಿಗಬೇಕಾದಂಥ ಸೂಕ್ತವಾದ ಪಾಲು ಸಿಗುತ್ತೆ ಅಂತ ತಮಗೆ ಅನಿಸುತ್ತಾ? ಈಗ ಈ ಸರ್ಕಾರಕ್ಕೆ ಕಣ್ಣು ಇಲ್ಲ, ಕಿವಿ ಇಲ್ಲ, ಮೂಗು ಇಲ್ಲ, ಜಾಣಕಿ ಉಡು ಅಂತಾರಲ್ಲ, ಆ ರೀತಿ ಬೇಕಂತಲೇ ಉದ್ದೇಶಪೂರ್ವಕವಾಗಿ ನಮ್ಮ ರಾಜ್ಯಕ್ಕೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತೇಳಿ ಅವರು ಅನುದಾನವನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಇದು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ನಾವು ಮಾಡ್ತಾ ಇರತಕ್ಕಂಥದ್ದು ಒಂದು ಎಚ್ಚರಿಕೆ ಗಂಟೆ ಅಂತ ಹೇಳ್ಬೋದು. ಮತ್ತು ಇದೇ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ವಿಪಕ್ಷಗಳು ಅಧಿಕಾರದಲ್ಲಿದೆಯೋ ಅವರು ಕೂಡ ಮುಂದಕ್ಕೆ ಇದೇ ರೀತಿ ಹೋರಾಟ ಮಾಡ್ತಾರೆ. ಓಕೆ, ಇದು ಒಂದು ಮಾಡೆಲ್ ಆಗುತ್ತೆ ಅಂತೀರಾಗಾದ್ರೆ? ಖಂಡಿತ ಆಗುತ್ತೆ, ಆಗಲೇಬೇಕಿದು.
ನಮ್ಮ ಜನರ ಹಿತದೃಷ್ಟಿಯಿಂದ, ರಾಜ್ಯದ ಜನರ ಹಿತದೃಷ್ಟಿಯಿಂದ ಆಗಲೇಬೇಕು. ಓಕೆ, ಇದು ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರುವಂಥ ಮಾತು. ಅಂದರೆ ಯಾವ ಕಾರಣಕ್ಕೂ ಕೂಡ ನಮ್ಮ ಪ್ರತಿಭಟನೆ ಅಂದರೆ ನಾವು ನ್ಯಾಯವನ್ನು ಕೇಳ್ತಾ ಇದ್ದೀವಿ, ಸಂಸದರು ಕೂಡ ಇದಕ್ಕೆ ಸಾಥನ್ನು ಕೊಡಬೇಕಿತ್ತು, ಕೊಡ್ತಾ ಇಲ್ಲ. ಆದರೆ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೀವಿ ಮತ್ತು ಇದು ಕೂಡ ಒಂದು ಮಾಡೆಲ್ ಆಗುತ್ತೆ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಅನ್ನುವಂಥದ್ದು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ಮುರುಘರಾಜ್ ಜೊತೆ ಸುಖೇಶ್, ಪಬ್ಲಿಕ್ ಟಿವಿ, ಡೆಲ್ಲಿ. ಕಾಂಗ್ರೆಸ್ನ ತಿರುಪತಿಗೆ ಕೈ ಮುಗ್ದು ಹೋಗ್ತಾರಷ್ಟೇ. ನಾವು ಅವ್ರನ್ನೂ ಕರೆದಿದೀವಿ ಅಂತ ಹೇಳಿದಾರೆ. ಆಗಲ್ಲ, ಹಂಗೆ ನೀವು ಕರೆದು ಬಿಡ್ತೀರಪ್ಪ. ನೀವು ಕಾಂಗ್ರೆಸ್ನವರು ಪ್ರೊಟೆಸ್ಟ್ ಮಾಡೋದಕ್ಕೆಲ್ಲ ಬಿಜೆಪಿ ಅವ್ರನ್ನ ನೀವು ಬನ್ನಿ ಅಂತ ಕರೆದು ಬಿಟ್ರೆ ಹೆಂಗ್ ಬರ್ತಾರ ಅವರು? ಈಗ ನೀವು ಪ್ರೊಟೆಸ್ಟ್ ಮಾಡ್ತಿರೋದು ಯಾರ ವಿರುದ್ಧ? ಕೇಂದ್ರ ಸರ್ಕಾರದ ವಿರುದ್ಧ. ಕೇಂದ್ರದಲ್ಲಿ ಅಧಿಕಾರದಲ್ಲಿರೋರು ಬಿಜೆಪಿ ಅವರು. ಬಿಜೆಪಿ ಅವರ ವಿರುದ್ಧ ಬಿಜೆಪಿ ಸಂಸದರೇ ಬಂದು ಹೋರಾಟ ಮಾಡ್ತಾರ? ಹೋಗ್ಲಿ, ಪ್ರಜ್ವಲ್ ರೇವಣ್ಣ ಏಕೈಕ JDS ನ ಸಂಸದ, ಅವ್ರನ್ನ ಕರೆದ್ರೆ ಅವ್ರು ಹೋಗ್ತಾರಾ? ಅವರು ಮೈತ್ರಿ ಮಾಡ್ಕೊಂಡು ಕೂತಿದ್ದಾರೆ. ಇನ್ನು ಪಕ್ಷೇತರ ಸಂಸದರಾಗಿರ್ತಕ್ಕಂಥ ಸುಮಲತಾ ಅವ್ರು ಆಲ್ರೆಡಿ ಬಿಜೆಪಿಗೆ ಬೆಂಬಲ ಘೋಷಣೆ ಮಾಡೋಗೋಗಿದೆ. ಅವ್ರು ಕೊಡ್ತಾರಾ? ಇಲ್ಲ, ಯಾರೂ ಬರಲ್ಲ. ಕಾಂಗ್ರೆಸ್ನವರೇ ಸಾಥ್ ಕೊಡಬೇಕು. ನಿಮ್ಮ ಶಾಸಕರ ಸಂಖ್ಯೆನೇ ತುಂಬ ಚೆನ್ನಾಗಿದೆ, ಜಾಸ್ತಿ ಇದೆ. ಸೊ ನೀವುಗಳೇ ಹೋರಾಟ ಮಾಡಬೇಕು. ನಾನು ಕರೆದಿದ್ದೆ, ಅವ್ರು ಬರಲಿಲ್ಲ ಅಂತ ಒಂದು ಮಾತು ಉಳ್ಕೊಳ್ಳುತ್ತೆ. ಅದನ್ನ ನೀವು ಮುಂದಿನ ದಿನಗಳಲ್ಲಿ ಆರೋಪ ಮಾಡ್ತಾ ಹೋಗ್ಬೋದು ಅಷ್ಟೇ.